ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ DCET ಕ್ಲಾಸಸ್ನ ಮಾಡ್ತಾ ಇದ್ದೀರಿ. DCET ಕ್ಲಾಸಸ್ಸಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ F-EEE ಸಬ್ಜೆಕ್ಟ್ F-EEEನಲ್ಲಿ ನಾವು ಆಲ್ಮೋಸ್ಟ್ ಯೂನಿಟ್ 3 ಕಂಪ್ಲೀಟ್ ಮಾಡಿದ್ರಿ. ಈಗ ಇರುವಂಥದ್ದು ಯೂನಿಟ್ 4. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಯೂನಿಟ್ 4 ಟುಡೇ. ಬಿಫೋರ್ ಸ್ಟಾರ್ಟಿಂಗ್ ನಿಮಗೆಲ್ಲ ಗೊತ್ತಿಲ್ಲ, ಫಸ್ಟ್ ಟೈಮ್ ನೀವು ವಿಸಿಟರ್ ಆಗಿದ್ದರೆ ಇನ್ನು ವೆಬ್ಸೈಟಲ್ಲಿ ನಿಮಗೆ ಬೇಕಾಗಿರುವಂತಹ DCET ಕಂಟೆಂಟು DCET ಮೆಟೀರಿಯಲ್ ಅವೈಲೇಬಲ್ ಇರುತ್ತೆ. ಇದನ್ನು ಬೇಕಾದ್ರೆ ನೋಡ್ಕೊಬೋದು. ಜೊತೆಲಿ ಈಗ ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ ಮೊಬೈಲ್ ಆ್ಯಪ್ ರವಿ ನಂದಿಯನ್ ಅಂತ ಮೊಬೈಲ್ ಆ್ಯಪ್ ಕೂಡ ಇದರಲ್ಲಿದೆ. ಈ ಮೊಬೈಲ್ ಆ್ಯಪಲ್ಲಿ ನೀವು DCETಯ ಕೋರ್ಸ್ ಇರುತ್ತೆ ಅತ್ಯಂತ ಕಡಿಮೆ ರೇಟಲ್ಲಿ, ಮತ್ತು F-EEE ಬೇಕಾಗಿರುವಂತಹ ಸುಮಾರು ಒಂದು 566 MCQ ಕ್ವಶನ್ಸ್ ಕ್ರಿಯೇಟ್ ಮಾಡುವಂಥದ್ದು ನಿಮಗೆ ಅವೈಲೇಬಲ್ ಇದೆ. ಸೊ ನೀವು ಅದನ್ನು ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ನೋಡ್ಬೋದು. ಜೊತೆಲಿ ಇನ್ನೊಂದೇನಪ್ಪ ಅಂತಂದರೆ ವೆಬ್ಸೈಟಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಇದೇ ವೆಬ್ಸೈಟು, ಇದೇ ಆ್ಯಪ್ ಕೂಡ ವೆಬ್ಸೈಟಲ್ಲಿ ಕೂಡ ರನ್ನಿಂಗ್ ಇರುತ್ತೆ. ಆ ಆ್ಯಪ್ ವೆಬ್ಸೈಟಲ್ಲಿ ನಾವೇನು ಮಾಡ್ತೀರಿ, ಕೆಲವೊಂದು ಲೈವ್ ಕ್ಲಾಸಸ್ನ ಕೂಡ ತಗೋತೀರಿ. ಸೊ ನಿಮ್ಮ ಜೂನಿಯರ್ಸ್ ಕೂಡ ಇದು ಹೆಲ್ಪ್ ಆಗುತ್ತೆ, ನೀವು ಶೇರ್ ಮಾಡಿ. ಜೊತೆಲಿ ಇಲ್ಲಿಗೆ 5th ಸೆಮ್ನ ಪಾತ್ವೇ ಸಬ್ಜೆಕ್ಟ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಓಕೆನಾ? ಸೊ ನೀವು ಜಸ್ಟ್ ಒಂದು ಮೊಬೈಲ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್. ನೋಡಿ, ಇದು ಈಗ ನಾವು ಮಾಡ್ತಾ ಇರುವಂತಹ ಟಾಪಿಕಲ್ಲಿ ಸುಮಾರು MCQಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು, ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಕು ಎಲೆಕ್ಟ್ರಿಕಲ್ ಮಷೀನ್ಸು, ಬ್ಯಾಟ್ರೀಸು ಆ್ಯಂಡ್ UPS ಅಂತ ಕರಿತೀರಿ. ಏನಪ್ಪ ಇದರಲ್ಲಿ ಬರುವಂಥದ್ದಂದರೆ ಟ್ರಾನ್ಸ್ಫಾರ್ಮರ್ ಬಗ್ಗೆ ಡಿಸ್ಕಸ್ ಮಾಡ್ತೀರಿ. ಎ ಟ್ರಾನ್ಸ್ಫಾರ್ಮರ್ ಮತ್ತು ವರ್ಕಿಂಗ್ ಪ್ರಿನ್ಸಿಪಲ್, ಟ್ರಾನ್ಸ್ಫಾರ್ಮರ್ ರೇಷಿಯೋ, ಟೈಪ್ಸ್ ಆ್ಯಂಡ್ ಅಪ್ಲಿಕೇಶನ್ ವಿತ್ ದೇರ್ ರೇಟಿಂಗ್. ಸೊ ಹಾಗಾದರೆ ಏನಿದೆಲ್ಲ ನಾವು ಡಿಸ್ಕಸ್ ಮಾಡೋದು? ವಾಟ್ ಈಸ್ ಮೀನ್ ಬೈ ಟ್ರಾನ್ಸ್ಫಾರ್ಮರ್ ಅಂದರೆ ಏನು? ಎ ಟ್ರಾನ್ಸ್ಫಾರ್ಮರ್ ಇಸ್ ಅ ಸ್ಟ್ಯಾಟಿಕ್ ಎಲೆಕ್ಟ್ರಿಕಲ್ ಮಷೀನ್, ಒಂದು ಕಡೆ ಇರುವಂತಹ ಮಷೀನು ವಿಚ್ ಟ್ರಾನ್ಸ್ಫರ್ ಎಲೆಕ್ಟ್ರಿಕಲ್ ಪವರ್ ಫ್ರಮ್ ಒನ್ ಸರ್ಕ್ಯೂಟ್ ಟು ಅನದರ್ ಸರ್ಕ್ಯೂಟ್. ಒಂದು ಸರ್ಕ್ಯೂಟಿಂದ ಅನದರ್ ಸರ್ಕ್ಯೂಟ್ಗೆ ಅದೇನು ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಅಥವಾ ಪವರ್ನ ಟ್ರಾನ್ಸ್ಫರ್ ಮಾಡುತ್ತೆ. ಐದರ್ ಅಟ್ ದ ಸೇಮ್ ವೋಲ್ಟೇಜ್ ಆರ್ ಅಟ್ ಎ ಡಿಫ್ರೆಂಟ್ ವೋಲ್ಟೇಜ್, ಬಟ್ ಅಟ್ ದ ಸೇಮ್ ಫ್ರೀಕ್ವೆನ್ಸಿ. ನೋಡಿ ಎಷ್ಟು ಕ್ವಶನ್ಸ್ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಟ್ರಾನ್ಸ್ಫಾರ್ಮರ್ನ ಡೆಫಿನೇಷನ್ ಮೇಲೆ ಕೂಡ ಒಂದು ಕ್ವಶನ್ ಬರುತ್ತೆ, ಮತ್ತು ವೋಲ್ಟೇಜ್ ಡಿಫರ್ ಆಗುತ್ತಾ ಆಗೋದಿಲ್ವಾ, ಮತ್ತು ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತಾ ಆಗೋದಿಲ್ವಾ. ಸೊ ಇಷ್ಟು ಕ್ವಶನ್ಸ್ ನಾವು ಇದ್ರ ಮೇಲೆ ಕ್ರಿಯೇಟ್ ಮಾಡ್ಬೋದು. ಮತ್ತು ಆಲ್ಟರ್ನೇಟಿಂಗ್ ವೋಲ್ಟೇಜಸ್ ಕ್ಯಾನ್ ಬಿ ರೈಸ್ಡ್ ಆರ್ ಲೋವರ್ಡ್ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ಸ್. ನಾವು ವೋಲ್ಟೇಜ್ನ ಜಾಸ್ತಿ ಅಥವಾ ಕಡಿಮೆ ಮಾಡ್ತೀರಿ ಡಿಪೆಂಡಿಂಗ್ ಆನ್ ನಮ್ಗೆ ಬೇಕಾಗಿರುವಂತಹ ರಿಕ್ವೈರ್ಮೆಂಟ್ ಇನ್ ದ ಡಿಫರೆಂಟ್ ಸ್ಟೇಜ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಆಸ್ ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್, ಯುಟಿಲೈಸೇಷನ್. ದಿಸ್ ಇಸ್ ಪಾಸಿಬಲ್ ವಿತ್ ಅ ಸ್ಟ್ಯಾಟಿಕ್ ಡಿವೈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮರ್. ಓಕೆ, ಹಾಗಾದರೆ ಇದು ವರ್ಕ್ ಮಾಡುವಂಥ ಪ್ರಿನ್ಸಿಪಲ್ ಯಾವುದು, ಯಾವ ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಆಗುತ್ತೆ, ಇದು ಕೂಡ ನಿಮಗೆ ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ದ ಟ್ರಾನ್ಸ್ಫಾರ್ಮರ್ಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್ ಬಿಟ್ವೀನ್ ದ ಟೂ ಕಾಯಿಲ್ಸ್. ಮ್ಯೂಚುವಲ್ ಇಂಡಕ್ಷನ್ ಬಿಟ್ವೀನ್ ದ ಟೂ ಕಾಯಿಲ್ಸ್ ಅಂದರೆ ಎರಡು ಕಾಯಿಲ್ ಬರುತ್ತೆ, ಒಂದು ಪ್ರೈಮರಿ ಕಾಯಿಲು, ಇನ್ನೊಂದು ಸೆಕೆಂಡರಿ ಕಾಯಿಲು. ಈ ಪ್ರೈಮರಿ ಕಾಯಿಲ್ ಮತ್ತು ಸೆಕೆಂಡರಿ ಕಾಯಿಲ್ ಮೇಲೆ ನಮಗಿದು ವರ್ಕ್ ಆಗುತ್ತೆ. ಸೊ ಮ್ಯೂಚುವಲ್ ಇಂಡಕ್ಷನ್ ಬಿಟ್ವೀನ್ ಟೂ ಕಾಯಿಲ್ಸ್ ಮೇಲೆ ವರ್ಕ್ ಆಗುತ್ತೆ. ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್ ಸ್ಟೇಟ್ಸ್ ದಟ್, ಹಾಗಾದರೆ ಇದು ಸ್ಟೇಟ್ಮೆಂಟ್ ಏನು ಕೊಡುತ್ತೆ? ವೆನ್ ಎವರ್ ದ ವೇರಿಯಿಂಗ್ ಫ್ಲಕ್ಸ್ ಪ್ರೊಡ್ಯೂಸ್ಡ್ by primary coil link with the secondary coil and EMF is induced in the secondary coil. So this is called as mutual induction between two coils. Andre varying flux produced from the primary coil to the secondary coil and EMF is induced in the secondary coil ಅಂತ ಕರಿತೀರಿ. ದಿಸ್ ಇಸ್ ದ ವರ್ಕಿಂಗ್ ಪ್ರಿನ್ಸಿಪಲ್. ಯಾವುದ್ರ ಮೇಲೆ ವರ್ಕ್ ಆಗುತ್ತೆ ಅಂತ ನಿಮಗೆ MCQನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ N1 ಏನು ಇಂಡಿಕೇಟ್ ಮಾಡುತ್ತೆ? ಸೊ N1 ಇಂಡಿಕೇಟ್ ಮಾಡುತ್ತೆ ಪ್ರೈಮರಿ ಕಾಯಿಲ್, ದಟ್ ಇಸ್ ಅ ಪ್ರೈಮರಿ ಏನು ವೈಂಡ್ ಮಾಡ್ತಿರಲ್ಲ ನಂಬರ್ ಆಫ್ ಟರ್ನ್ಸ್ನ. N2 ಏನು ಇಂಡಿಕೇಟ್ ಮಾಡುತ್ತೆ? ನಂಬರ್ ಆಫ್ ರೊಟೇಷನ್ಸ್ ಅಥವಾ ನಂಬರ್ ಆಫ್ ವೈಂಡಿಂಗ್, ದಟ್ ಇಸ್ ದ ಟರ್ನ್ಸ್ ಎಷ್ಟು ತೊಗೊಂಡಿದೆ N2 ಅಂತ ಕರಿತೀವಿ. ಅಂದರೆ ಸೆಕೆಂಡರಿ ಕಾಯಿಲ್ ಇರುವಂಥದ್ದು N2, ಪ್ರೈಮರಿ ಕಾಯಿಲ್ ಇರುವಂಥದ್ದು ದಟ್ ಇಸ್ ಕಾಲ್ಡ್ ಆಸ್ N1. ಓಕೆನಾ? ಸೊ ಅದೇ ರೀತಿ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನಾವು ನೋಡೋದಾದರೆ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಯಾವುದ್ರ ಮೇಲೆ ವರ್ಕ್ ಆಗುತ್ತೆ ನೆನ್ಪಿಟ್ಕೊಳ್ಳಿ, ಆಸ್ ಅ ಫ್ಲಕ್ಸ್ ಈಸ್ ಆಲ್ಟರ್ನೇಟಿಂಗ್. ಸೊ ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ ಮೇಲೆ ವರ್ಕ್ ಆಗುತ್ತೆ. ಆಫ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮ್ಯೂಚುವಲಿ ಇಂಡ್ಯೂಸ್ಡ್ EMF ಗೆಟ್ಸ್ ಡೆವಲಪ್ಡ್ ಇನ್ ದ ಸೆಕೆಂಡರಿ ಕಾಯಿಲ್. ಸೊ ದಟ್ ಇಸ್ ವಾಟ್ E2 is equal to, ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ N2 d∅1/dt. N2 ಅಂದ್ರೆ ಏನು? ನಂಬರ್ ಆಫ್ ರೊಟೇಷನ್ಸ್ ಅಥವಾ ನಂಬರ್ ಆಫ್ ಟರ್ನ್ಸ್ ಇನ್ ದ coil to secondary coil. Okay, so that is the thing. Agare what is the transformation ratio? Very important. ಇದ್ರ ಮೇಲೆ ನಾವು ಸುಮಾರು ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಡಿವೈಡ್ ಮಾಡ್ತೀರಿ. ದ ಟೋಟಲ್ ಇಂಡ್ಯೂಸ್ಡ್ ವೋಲ್ಟೇಜ್ ಇನ್ ಈಚ್ ವೈಂಡಿಂಗ್ ಇಸ್ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಟರ್ನ್ಸ್ ಇನ್ ದಟ್ ವೈಂಡಿಂಗ್ ಅಂಡ್ ದ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬೋತ್ ವೋಲ್ಟೇಜ್ ಅಂಡ್ ದ ನಂಬರ್ ಆಫ್ ಟರ್ನ್ಸ್. ಸೊ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದ ಟೋಟಲ್ ಇಂಡ್ಯೂಸ್ಡ್ ವೋಲ್ಟೇಜ್ ಇನ್ ಈಚ್ ವೈಂಡಿಂಗ್, ಪ್ರತಿಯೊಂದು ವೈಂಡಿಂಗಲ್ಲಿರುವಂತಹ ಇಂಡ್ಯೂಸ್ಡ್ ವೋಲ್ಟೇಜು ಈಸ್ ಪ್ರಪೋರ್ಷನಲ್ ಟು ದ ನಂಬರ್ ಆಫ್
ಟರ್ನ್ಸ್ ಇನ್ ದಟ್ ವೈಂಡಿಂಗ್. ಅಂದರೆ ಇದ್ರ ವೋಲ್ಟೇಜು ಇದ್ರ ನಂಬರ್ ಆಫ್ ಟರ್ನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ದ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬೋತ್ ವೋಲ್ಟೇಜ್ ಆ್ಯಂಡ್ ನಂಬರ್ ಆಫ್ ಟರ್ನ್ಸ್. ಅಂದರೆ ಇಲ್ಲಿ ಕರೆಂಟ್ ಈಗ ಫಾರ್ ಎಕ್ಸಾಂಪಲ್ ಎನ್ ಪಿ ಪ್ರೈಮರಿ ಅಂತಿದೆ, ನಂಬರ್ ಆಫ್ ಟರ್ನ್ಸು ಪ್ರೈಮರಿ ಅಂತಿದೆ. ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಯಾವುದ್ರ ಮೇಲೆ, ವಿ ಪಿ ಮೇಲೆ. ವೋಲ್ಟೇಜ್ ಜಾಸ್ತಿ ಆಯಿತು, ಟರ್ನ್ಸ್ ಜಾಸ್ತಿ ಆಯಿತಾ, ವೋಲ್ಟೇಜ್ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆದಂಗೆ ವೋಲ್ಟೇಜ್ ಕೂಡ ಜಾಸ್ತಿ. ಬಟ್ ಕರೆಂಟ್ ಏನಾಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ದಟ್ ಈಸ್ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆಯಿತಾ, ಕರೆಂಟ್ ಕಡಿಮೆ ಆಗುತ್ತೆ. ಕರೆಂಟ್ ಕಡಿಮೆ ಜಾಸ್ತಿ ಆಯಿತಾ, ನಂಬರ್ ಆಫ್ ಟರ್ನ್ಸು ಇನ್ವರ್ಸ್ ಜಾಸ್ತಿ ಇದ್ರೆ ಕಡಿಮೆ. ಸೊ ಅದಕ್ಕೇನೆ ಟ್ರಾನ್ಸ್ಫಾರ್ಮರ್ ರೇಷಿಯೋ ವಿ ಎಸ್ ಬೈ ವಿ ಪಿ, ದಟ್ ಈಸ್ ಎನ್ ಎಸ್ ಬೈ ಎನ್ ಪಿ, ಐ ಪಿ ಬೈ ಐ ಎಸ್. ಸೊ ದಿಸ್ ಇಸ್ ವಾಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದನ್ನು ನೆನ್ಪಿಟ್ಕೊಳ್ಳಿ. ಇದು ಸೆಕೆಂಡರಿ ಡಿವೈಡೆಡ್ ಬೈ ಪ್ರೈಮರಿ ಇದ್ದರೆ, ಇದು ಸೆಕೆಂಡರಿ ಡಿವೈಡೆಡ್ ಬೈ ಪ್ರೈಮರಿ ಇದ್ದರೆ, ಬಟ್ ಇದೇನಾಗಿರುತ್ತೆ ಐ ಪಿ ಡಿವೈಡೆಡ್ ಬೈ ಐ ಎಸ್ ಆಗಿರುತ್ತೆ. ದಟ್ ಮೀನ್ಸ್ ವಾಟ್, ಇಲ್ಲಿ ಸೆಕೆಂಡ್ರಿ ವೋಲ್ಟೇಜ್ ಜಾಸ್ತಿ ಇದ್ದರೆ ದಟ್ ಕರೆಂಟು ಕಡಿಮೆ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಬೇಕು. ಅದೇ ರೀತಿಯಾಗಿ ಫಾರ್ ಕೆ ಲೆಸ್ ದೆನ್ 1 ಇಟ್ ಇಸ್ ಕಾಲ್ಡ್ ಸ್ಟೆಪ್ ಡೌನ್. ಅಂದರೆ ಸ್ಟೆಪ್ ಡೌನ್ ಅಂದರೆ ನೆನ್ಪಿಟ್ಕೊಳ್ಳಿ ಶಾರ್ಟ್ಕಟ್ಟಾಗಿ, ಲೆಸ್ ದೆನ್ ಸಿಂಬಲ್ ಇದ್ದರೆ ಸ್ಟೆಪ್ ಡೌನು, ಗ್ರೇಟರ್ ದೆನ್ ಸಿಂಬಲ್ ಇದ್ದರೆ ಸ್ಟೆಪ್ ಅಪ್ ಅಂತ ಕರಿತೀವಿ. ಓಕೆನಾ? ಸೊ ದೀಸ್ ಆರ್ ದ 2 ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್. ಹಾಗಾದರೆ ವೋಲ್ಟೇಜ್ ರೇಷಿಯೋ ಏನಾಗುತ್ತೆ, ರೇಷಿಯೋ ಆಫ್ ಸೆಕೆಂಡರಿ ವೋಲ್ಟೇಜ್ ಟು ಪ್ರೈಮರಿ ವೋಲ್ಟೇಜ್ ಇಸ್ ಕಾಲ್ಡ್ ವಿ ಎಸ್ ಬೈ ವಿ ಪಿ. ಅಂದರೆ ಅಲ್ಲಿರುವಂಥ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎನ್ ಪಿ ಬೈ ಎನ್ ಎಸ್ಸು ಸೆಕೆಂಡರಿ ಕಾಯಿಲ್ ರೊಟೇಷನ್ಸ್ ಡಿವೈಡೆಡ್ by the primary coil rotation by secondary coil rotation. Then again IP by IS ಅಂದ್ರೆ primary winding divided by current of primary winding divided by current of secondary winding ಅಂತ ಕರಿತೀರಿ. ಇನ್ನು ಕ್ಲಾಸಿಫಿಕೇಶನ್. ಸೊ ಯಾವ ಥರ ನಾವು ಟ್ರಾನ್ಸ್ಫಾರ್ಮರ್ಸ್ನ ಡಿವೈಡ್ ಮಾಡ್ತೀರಿ, ಎಷ್ಟು ಥರ ಡಿವೈಡ್ ಮಾಡ್ತೀರಿ? ಒಂದು ಬೇಸ್ಡ್ ಆನ್ ವೋಲ್ಟೇಜು, ಸ್ಟೆಪ್ ಅಪ್, ಸ್ಟೆಪ್ ಡೌನ್. Based on core type and shell type. Based on power and distribution. Based on frequency, that is power frequency, audio frequency, radio frequency. Based on phase, single phase ಮತ್ತೆ 3 phase. Based on winding, 2 winding, single winding, 3 winding. Based on cooling system, air cooling and oil cooling. ಸೊ ಈ ಥರ ಡಿವೈಡ್ ಮಾಡ್ತೀರಿ. ಇನ್ನು ಬೇಸ್ಡ್ ಆನ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಸ್ ನೋಡೋದಾದರೆ ಇಲ್ಲಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸ್ಟೆಪ್ ಡೌನ್ ಅಲ್ಲಿ ಕಂಡೀಷನ್ ಏನು, ದಟ್ ಈಸ್ ಎನ್ ಎಸ್ ಈಸ್ ಲೆಸ್ ದೆನ್ ಎನ್ ಪಿ, ವಿ ಎಸ್ ಇಸ್ ಲೆಸ್ ದೆನ್ ವಿ ಪಿ. ಯಾಕೆ? ಬಿಕಾಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಲ್ಲಿ ಕಾಯಿಲ್ ಜಾಸ್ತಿ ಇತ್ತಾ, ದಟ್ ಇಸ್ ವಿ ಪಿ, ದಟ್ ಇಸ್ ವಾಟ್ ವಿ ಪಿ. ಇಲ್ಲಿ ಏನಾಗ್ತದೆ, ವಿ ಎಸ್ ಜಾಸ್ತಿ ಇರುತ್ತೆ, ದಟ್ ಇಸ್ ವಿ ಎಸ್ ಲೆಸ್ ದೆನ್ ವಿ ಪಿ. ಸೊ ಎಸ್ ಇದ್ರೆ ಇದೇ ಗ್ರೇಟರು, ದಟ್ ಇಸ್ ವಾಟ್ ವಿ ಎಸ್ ಲೆಸ್ ದೆನ್ ವಿ ಪಿ. ಸೊ ವಿ ಪಿ ಗ್ರೇಟರ್ ದೆನ್, ಇಲ್ಲಿ ಕಾಯಿಲ್ಸ್ ಜಾಸ್ತಿ ಇದೆ, ವೋಲ್ಟೇಜ್ ಜಾಸ್ತಿ, ರೊಟೇಷನ್ ಜಾಸ್ತಿ ಇತ್ತಾ, ವೋಲ್ಟೇಜ್ ಜಾಸ್ತಿ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಾಯಿಲ್ಸ್ ಕಡಿಮೆ ಇದೆ, ದಟ್ ಇಸ್ ವಾಟ್ ಪ್ರೈಮರಿ ಕಡಿಮೆ ಇದೆ, ದಟ್ ಇಸ್ ವಾಟ್ ಸೆಕೆಂಡ್ರಿ ಜಾಸ್ತಿ ಇದೆ, ಅದಕ್ಕೆ ಸೆಕೆಂಡ್ರಿನೇ ಜಾಸ್ತಿ ಇರುತ್ತೆ, ವಿ ಎಸ್ ಗ್ರೇಟರ್ ದೆನ್ ವಿ ಪಿ. ಸೊ ದಿಸ್ ಒನ್ ಯು ಹ್ಯಾವ್ ಟು ರಿಮೆಂಬರ್. ಇನ್ನು ಸ್ಟೆಪ್ ಡೌನ್ಗೆ ಹೋದರೆ ದಟ್ ಈಸ್ ಎನ್ ಎಸ್ ಲೆಸ್ ದೆನ್ ಎನ್ ಪಿ ಆರ್ ವಿ ಎಸ್ ಲೆಸ್ ದೆನ್ ವಿ ಪಿ, ಇದು ನಾರ್ಮಲ್ ಆಗಿರುತ್ತೆ. ಅದೇ ಸ್ಟೆಪ್ ಅಪ್ಗೆ ಹೋದರೆ ಎನ್ ಎಸ್ ಗ್ರೇಟರ್ ದೆನ್ ಎನ್ ಪಿ ಅಥವಾ ವಿ ಎಸ್ ಗ್ರೇಟರ್ ದೆನ್ ವಿ ಪಿ. ಬೇಸ್ಡ್ ಆನ್ ಕೋರ್ ಕನ್ಸ್ಟ್ರಕ್ಷನ್ ಮೇಲೆ ಕೂಡ ನಾವು ಡಿವೈಡ್ ಮಾಡ್ತೀವಿ. ಯಾವ ಥರ ಅಂತಂದರೆ, ಒನ್ ಇಸ್ ದಟ್ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ಸ್. ಇಲ್ಲಿ ಕೋರ್ ಟೈಪಲ್ಲಿ ನೆನ್ಪಿಟ್ಕೊಬೇಕಾಗಿರೋದು, ಇಟ್ ಹ್ಯಾಸ್ ಅ ಬೋತ್ ಸೈಡ್ ವೈಂಡಿಂಗ್ ಆಫ್ ಕೋರ್, ವಿಚ್ ಮೀನ್ಸ್ ಇಟ್ ಹ್ಯಾಸ್ ಬೋತ್ ಆರ್ಮ್ ವೈಂಡಿಂಗ್ ಅಂಡ್ ದ ಕೋರ್ ಇಸ್ ಸರೌಂಡೆಡ್ ಬೈ ದ ವೈಂಡಿಂಗ್. ಇಲ್ಲಿ however, with the type of transformer construction, a small percentage of magnetic lines of force flow outside the core, and this is called as leakage flux ಅಂತ ಕರಿತೀರಿ. ಇದು ನಾವೇನಂತ ಕರಿತೀರಿ, ವಿಲ್ ಕಾಲ್ ಇಟ್ ಆಸ್ ಲೀಕೇಜ್ ಫ್ಲಕ್ಸ್ ಅಂತ ಕರಿತೀರಿ. ಸೊ ರಿಮೆಂಬರ್ ದಿಸ್ ಒನ್, ಲೀಕೇಜ್ ಫ್ಲಕ್ಸ್ ಅಂತ. ಅದೇ ರೀತಿಯಾಗಿ ಇಟ್ ಇಸ್ ಪ್ರಿಫರ್ಡ್ ಫಾರ್ ಲೋ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್. ಯಾವುದು? ಕೋರ್ ಟೈಪನ್ನು ಲೋ ವೋಲ್ಟೇಜ್ಗೆ ಯೂಸ್ ಮಾಡ್ತೀರಿ. ಇನ್ನು ಶೆಲ್ ಟೈಪ್ ಬಂದ್ಬಿಟ್ಟು ಇಟ್ ಇಸ್ ಪ್ರಿಫರ್ಡ್ ಫಾರ್ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್. ಸೊ ಶೆಲ್ ಟೈಪ್ ಯಾವುದಕ್ಕೆ? ಹೈ ವೋಲ್ಟೇಜ್ಗೆ. ಇನ್ನು ಬೇಸ್ಡ್ ಆನ್ ಪವರಲ್ಲಿ ಹೆಂಗೆ ಡಿವೈಡ್ ಮಾಡ್ತೀವಿ ನಾವು? ದ ಬೇಸ್ಡ್ ಆನ್ ಪವರ್, ದ ಟ್ರಾನ್ಸ್ಮಿಷನ್ ಬಿಗ್ ಇನ್ ಸೈಜ್, ಯಾವಾಗಲೂ ಇವು ದೊಡ್ಡದಾಗಿರ್ತವೆ ಸೈಜು, ಸೂಟಬಲ್ ಫಾರ್ ಹೈ ವೋಲ್ಟೇಜ್. ಸೊ ಪವರ್ ಟ್ರಾನ್ಸ್ಫಾರ್ಮರ್ಸು ಸೂಟಬಲ್ ಫಾರ್ ಹೈ ವೋಲ್ಟೇಜ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ಪವರ್ ಜನರೇಷನ್ ಸ್ಟೇಷನ್ಸ್. ಎಲ್ಲಿ ಯೂಸ್ ಮಾಡ್ತಾರೆ? ಪವರ್ ಜನರೇಟ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಎ ಹೈಲಿ ಇನ್ಸುಲೇಟೆಡ್ ಲೆವೆಲ್. ಸೊ ಇದು ಹೈಲಿ ಇನ್ಸುಲೇಟ್ ಆಗಿರೋದ್ರಿಂದ ನಾವು ಜನರೇಟ್ ಮಾಡೋ ಕಡೆ ಯೂಸ್ ಮಾಡ್ತೀವಿ, ಯಾಕಂದರೆ ಅಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಬೀಳೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಇದು ಇನ್ಸುಲೇಟ್ ಚೆನ್ನಾಗಿ ಆಗಿರುತ್ತೆ. ಓಕೆ. ಇನ್ನು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ನೇಮಲ್ಲೇ ಇದೆ, ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಂತ ಯೂಸ್ ಮಾಡುವಂಥದ್ದು. ಇನ್ ಆರ್ಡರ್ ಟು ಡಿಸ್ಟ್ರಿಬ್ಯೂಟ್ ದ ಪವರ್ ಜನರೇಟೆಡ್ ಫ್ರಮ್ ಪವರ್ ಜನರೇಷನ್ ಪ್ಲಾಂಟ್ ಟು ರಿಮೋಟ್ ಲೊಕೇಶನ್, ನಾವು ಪವರ್ ಜನರೇಟ್ ಮಾಡೋ ಜಾಗದಿಂದ ದೂರಕ್ಕೆ ಪವರ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ತೀರಿ. ದೀಸ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್ ಬೇಸಿಕ್ಲಿ, ಇಟ್ ಇಸ್ ಯೂಸ್ಡ್ ಫಾರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಅಟ್ ದ ಲೋ ವೋಲ್ಟೇಜ್, ದಟ್ ಇಸ್ 33 ಕಿಲೋವ್ಯಾಟ್. ಇನ್ ಇಂಡಸ್ಟ್ರಿಯಲ್ ಪರ್ಪಸ್ 440 to 220 ಫಾರ್ ಡೊಮೆಸ್ಟಿಕ್ ಪರ್ಪಸ್. ಬೇಸ್ಡ್ ಆನ್ ಫ್ರೀಕ್ವೆನ್ಸಿಗೆ ಹೋಗೋಣ.
ಪವರ್ ಫ್ರೀಕ್ವೆನ್ಸಿ, ಆಡಿಯೋ ಫ್ರೀಕ್ವೆನ್ಸಿ, ರೇಡಿಯೋ ಫ್ರೀಕ್ವೆನ್ಸಿ. ಇದಕ್ಕೆ ನಾವು ಹರ್ಟ್ಸ್ ಕೂಡ ನೆನ್ಪಿಟ್ಕೊಳ್ಳಿ. ಫಿಕ್ಸ್ಡ್ ಫ್ರೀಕ್ವೆನ್ಸಿ 50 ಹರ್ಟ್ಸು ಯಾವುದಕ್ಕೆ, ಪವರ್ ಫ್ರೀಕ್ವೆನ್ಸಿಗೆ. ಆಡಿಯೋ ಫ್ರೀಕ್ವೆನ್ಸಿಗೆ 20 to 2000 ಹರ್ಟ್ಸು. ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಗೆ 20 ಕಿಲೋ ಹರ್ಟ್ಸ್ನ ಯೂಸ್ ಮಾಡ್ತೀವಿ, ಜಾಸ್ತಿ ಇರುತ್ತೆ. ಇನ್ನು ಬೇಸ್ಡ್ ಆನ್ ಫೇಸ್, ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ನಾವು ನೋಡ್ಬೋದು. ವೈಂಡಿಂಗು ಸಿಂಗಲ್ ಆಗಿತ್ತು ಅಂದರೆ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರು. ಸೊ ಈ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಸ್ಟ್ಯಾಟಿಕ್ ಡಿವೈಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಫ್ಯಾರಡೇಸ್ ಲಾ ಆಫ್ ಮ್ಯೂಚುವಲ್ ಇಂಡಕ್ಷನ್. ಸೊ ನಾವೆಲ್ಲ ಟ್ರಾನ್ಸ್ಫಾರ್ಮರು ಯಾವುದ್ರ ಮೇಲೆ ವರ್ಕ್ ಆಗ್ತಿದೆ, ಇಟ್ ಈಸ್ ವರ್ಕಿಂಗ್ ಆನ್ ಫ್ಯಾರಡೇಸ್ ಲಾ ಓನ್ಲಿ. ಸೊ ಅದ್ರ ಬಗ್ಗೆ ವರಿ ಮಾಡ್ಕೊಳೋದು ಬೇಡ. ಇನ್ನು 3 ಫೇಸ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ರೊಟೇಷನ್ ಏನಾಗಿರುತ್ತೆ, 3 ಫೇಸ್ ರೊಟೇಷನ್ ನೋಡಿ, 3 ವೈಂಡಿಂಗ್ ಸಪ್ರೇಟ್ ಆಗಿರುತ್ತೆ, ಔಟ್ಪುಟ್ ಕೂಡ 3 ಸಪ್ರೇಟ್ ಆಗಿ ಕೊಡ್ತಾರೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. 3 ಫೇಸ್ ಸಪ್ಲೈ ಮೇನ್ ಯೂಸ್ ಫಾರ್ ಎಲೆಕ್ಟ್ರಿಕ್ ಪವರ್ ಜನರೇಷನ್, ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರಿಯಲ್ ಪರ್ಪಸ್. ಸೊ ಇದನ್ನ ನೆನ್ಪಿಟ್ಕೊಬೇಕು. ಇಲ್ಲಿ ಮೇನ್ ಆಗಿ ನಾವು ಸ್ಟಾರ್ ಅಥವಾ ಡೆಲ್ಟಾ ಟೈಪ್ ಆಫ್ ವೈಂಡಿಂಗ್ ನ ನಾವು ಇಲ್ಲಿ ನೋಡಬಹುದು. ಯಾವುದರಲ್ಲಿ, ಇನ್ನು 3 ಫೇಸ್ ಕಂಡೀಷನಲ್ಲಿ ಇಟ್ ಈಸ್ ಕನೆಕ್ಟೆಡ್ ಟು 3 ಪ್ರೈಮರಿ ವೈಂಡಿಂಗ್ಸ್ ಇರುತ್ತೆ. ಅದೇ ರೀತಿಯಾಗಿ ಔಟ್ಪುಟ್ ಕೂಡ 3 ಸೆಕೆಂಡರಿ ವೈಂಡಿಂಗ್ಸ್ ಇರುತ್ತೆ. ಅದು ನೀವು ನೆನ್ಪಿಟ್ಕೊಬೇಕು. ಯಾವುದು, ನಂಬರ್ ಆಫ್ ಕಾಯಿಲ್ಸ್ ರೊಟೇಷನ್ ಮಾಡುವಂಥದ್ದು. ಬೇಸ್ಡ್ ಆನ್ ವೈಂಡಿಂಗ್, ಸಿಂಗಲ್ ವೈಂಡಿಂಗ್ ಅಂತ ಕರಿತೀರಿ. ಏನ್ ಆಟೋ ಟ್ರಾನ್ಸ್ಫಾರ್ಮರ್ ಇಸ್ ಟ್ರಾನ್ಸ್ಫಾರ್ಮರ್ ವಿತ್ ಓನ್ಲಿ ಒನ್ ವೈಂಡಿಂಗ್ wound on a laminated core. It is also called auto transformer. Works as a voltage regulator. Voltage regulator ಕೂಡ ಇದೇನಾಗುತ್ತೆ, ವರ್ಕ್ ಆಗುತ್ತೆ. ಟ್ರಾನ್ಸ್ಫಾರ್ಮರ್ ಅಪ್ಲಿಕೇಶನ್ಸ್ ನೋಡಿ, ಇಲ್ಲಿ ಮೇನ್ ಆಗಿ ನೋಡಬೇಕಾಗಿರೋದು ಈ ಅಪ್ಲಿಕೇಶನ್ಸ್ ಅಲ್ಲಿ ಪ್ರತಿಯೊಂದರಲ್ಲೂ ಕೂಡ ಟ್ರಾನ್ಸ್ಫಾರ್ಮರ್ಸ್ ಆರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಆಲ್ AC ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಟು ಸ್ಟೆಪ್ ಅಪ್ ಅಂಡ್ ಸ್ಟೆಪ್ ಡೌನ್ ಎ ವೋಲ್ಟೇಜ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್ ಇನ್ ಜನರೇಟಿಂಗ್ ಸ್ಟೇಷನ್ಸ್ ಅಂಡ್ ರಿಸೀವಿಂಗ್ ಸ್ಟೇಷನ್ ಟು ಸ್ಟೆಪ್ ಅಪ್. ಇಲ್ಲೆಲ್ಲ ಈ ಪಾಯಿಂಟ್ಸ್ ನೋಡಿದ್ರೆ ಸಾಕು. ಕೋರ್ ಟೈಪ್ ನಾವೇನಕ್ಕೆ ಯೂಸ್ ಮಾಡ್ತೀರಿ, ಹೈ ಕೆಪಾಸಿಟಿ. ಶೆಲ್ ಟೈಪ್ ಏನಕ್ಕೆ ಯೂಸ್ ಮಾಡ್ತೀರಿ, ಸ್ಮಾಲ್ ಲೋಯರ್ ಕೆಪಾಸಿಟಿ ಯೂಸ್ ಮಾಡ್ತೀರಿ. ಸ್ಮಾಲ್ ಅಂಡ್ ಮಿನಿಯೇಚರ್ ಅಂತಂದ್ರೆ ಇದು ರೇಡಿಯೋಸು, SMPಸು, TVS ಯೂಸ್ ಮಾಡ್ತೀರಿ. ಟೆಲಿಫೋನ್ ಸರ್ಕ್ಯೂಟ್ಸ್ ಅಲ್ಲಿ ರೆಕಾರ್ಡ್ ಪ್ಲೇಯರ್ಸ್ ಯೂಸ್ ಮಾಡ್ತೀರಿ. ಯೂಸ್ಡ್ ಇನ್ ಆಂಪ್ಲಿಫೈರ್ಸ್ ಅಂಡ್ ಮೈಕ್ರೋಫೋನ್ಸ್ ಅಂಡ್ ರೆಕ್ಟಿಫೈರ್ಸ್, ಇಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ದ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫರ್ ಯೂಸ್ಡ್ ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಆಸ್ ಲೋ ವೋಲ್ಟೇಜ್ ಲೆಸ್ ದೆನ್ 33 kV ಇಂದ 440 ವೋಲ್ಟ್ಸ್ವರೆಗೂ ನಾವೇನು ಮಾಡ್ತೀರಿ, ಟ್ರಾನ್ಸ್ಫರ್ ಮಾಡ್ತೀರಿ. ಇನ್ನು ಟ್ರಾನ್ಸ್ಫಾರ್ಮರ್ ರೇಟಿಂಗ್ಸ್ ಆದರೆ ಯಾವ ಥರ ಕೊಡ್ತೀರಿ, ಮಿಲಿ ವೋಲ್ಟ್ ಆಂಪಿಯರ್, ಕಿಲೋ ವೋಲ್ಟ್ ಆಂಪಿಯರ್ ಆ್ಯಂಡ್ ಮೆಗಾ ವೋಲ್ಟ್ ಆಂಪಿಯರ್. ಸೊ ಸ್ಮಾಲ್ ಟ್ರಾನ್ಸ್ಮಿಸರ್ಸ್ ಅಂದರೆ ವೋಲ್ಟ್ ಆಂಪಿಯರ್ ಇರುತ್ತೆ. ಕೆಪಾಸಿಟಿ ಆಫ್ ಟ್ರಾನ್ಸ್ಫರ್ ಎಕ್ಸ್ಪ್ರೆಸ್ಡ್ ಇನ್ ಕಿಲೋ ವೋಲ್ಟ್ ಆಂಪಿಯರ್ ಆ್ಯಂಡ್ ಮೆಗಾ ವೋಲ್ಟ್, ಅಂದರೆ ಜಾಸ್ತಿ ಇರೋದನ್ನ ಆ ಥರ ಎಕ್ಸ್ಪ್ರೆಸ್ ಮಾಡ್ತೀರಿ. ಓಕೆ, ಸೊ ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದ್ರ ಮೇಲೆ ನಾನು ಸಿಂಪಲ್ ಆಗಿರುವಂತಹ ಕ್ವಶನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. Working principle of transformer, Faraday's law. Core of a transformer is silicon steel. Function of primary winding, induced EMF. EMF is transformer depends on number of turns and flux. Transformation ratio, that is the primary voltage to secondary voltage. Transformer ratio of 1:10 indicates that step of transformer. ಅದು ಕೂಡ ನೆನಪಿಟ್ಕೊಬೇಕು. Primary voltage is 100 volts and secondary voltage 25 volts. The ratio is 1:4. ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಿ ಯಾವ ಥರ ಅಂತ 100/25 ಬರ್ಕೋತಾ ಇದ್ದೀರಿ. ಓಕೆನಾ. ಸೊ ದಿಸ್ ಇಸ್ ವೆರಿ ಸಿಂಪಲ್. ಅದೇ ರೀತಿ 1:2 ಟ್ರಾನ್ಸ್ಫಾರ್ಮರ್ಗೆ ನಾವು ಇಫ್ ದ ಪ್ರೈಮರಿ ಕರೆಂಟ್ 10 ಆಂಪ್ಸ್ ಇದ್ರೆ ಸೆಕೆಂಡರಿ ಕರೆಂಟ್, ಯಾಕಂದ್ರೆ ರೆಸಿಪ್ರೋಕಲ್ ಆಗಿರೋದ್ರಿಂದ ಇದು 10 ಇದ್ರೆ ಅದು ಉಲ್ಟಾ ಹಾಕೊಬೇಕಾಗುತ್ತೆ, ದಟ್ ಇಸ್ 5 ಆಂಪ್ಸ್ ಅಂತ ಬರುತ್ತೆ. ಇನ್ನು ಟೈಪ್ ಆಫ್ ಅಪ್ಲಿಕೇಶನ್, ಪವರ್ ಟ್ರಾನ್ಸ್ ಯೂಸ್ಡ್ ಇನ್ ಹೈ ವೋಲ್ಟೇಜ್ ಅಪ್ಲಿಕೇಶನ್. ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಟಿಪಿಕಲಿ ರೇಟೆಡ್ ವಿತ್ 11 kV to 33 kV. ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸ್ ಇನ್ಕ್ಲೂಡ್ ಕರೆಂಟ್ ಅಂಡ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ಸ್. ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್ ಇನ್, ನೋಡಿ ಎಲ್ಲಿ ಯೂಸ್ ಮಾಡ್ತೀರಿ, ಜಾಸ್ತಿ ಕೆಪಾಸಿಟಿ ಇರುವಂಥದ್ದು, ದಟ್ ಇಸ್ ಅ ಪವರ್ ಜನರೇಷನ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತೀರಿ. ಅದೇ ರೀತಿಯಾಗಿ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ಸ್, ಗ್ಯಾಲ್ವನಿಕ್ ಐಸೋಲೇಷನ್. ರೇಟಿಂಗ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಇಂಡಿಕೇಟ್ಸ್ ಪವರ್ ಕೆಪಾಸಿಟಿ. ಎ 200 kVA ಟ್ರಾನ್ಸ್ಫಾರ್ಮರ್ ಇಸ್ ಸೂಟಬಲ್ ಫಾರ್ ಮೀಡಿಯಂ ಇಂಡಸ್ಟ್ರಿಯಲ್ ಲೋಡ್ಸು. ಸೊ ಇನ್ನು ವೈರಿಂಗ್ ಬಗ್ಗೆ, ಸೊ ಇದು ನಿನ್ನೆ ಮಾಡುವಂಥ ಕ್ಲಾಸು ವೈರಿಂಗ್ ಬಗ್ಗೆ ಕೆಲವು ಕ್ವಶನ್ಸ್ ಕ್ರಿಯೇಟ್ ಆಗಿದೆ. ಸೊ ದಿಸ್ ಈಸ್ ಅಬೌಟ್ ವಾಟ್ ಎ ಬ್ರೀಫ್ ಅಬೌಟ್ ಟ್ರಾನ್ಸ್ಫಾರ್ಮರ್ ವರ್ಕಿಂಗ್ ಪ್ರಿನ್ಸಿಪಲ್, ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬ್ಯಾಟರೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಶೇರ್ ದಿಸ್ ಚಾನಲ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಮೊಬೈಲ್ ಆ್ಯಪನ್ನು ಇಟ್ಕೊಳಕ್ಕೆ ಇಷ್ಟ ಇಲ್ಲ ಮೊಬೈಲ್ ಅಂದರೆ, ಅಟ್ಲೀಸ್ಟು ನಿಮ್ಮ ವ್ಯಾಲ್ಯೂಯಬಲ್ ಹೆಲ್ಪ್ ಅಂದರೆ ಒಂದು ಫೀಡ್ಬ್ಯಾಕನ್ನು ಕೊಟ್ಬಿಟ್ಟು ನೀವು ಬೇಕಾದ್ರೆ ಮೊಬೈಲ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯುವರ್ ಫ್ಯೂಚರ್ ಆಲ್ಸೋ. ಯಾಕಂದರೆ ಪಾತ್ವೇ ಸಬ್ಜೆಕ್ಟ್ಸ್ ಎಲ್ಲ ಇದರಲ್ಲಿ ಇರೋದ್ರಿಂದ ನಿಮಗೆ ಜೊತೆಯಲ್ಲಿ ಫ್ಯೂಚರಲ್ಲಿ ನಿಮಗೆ ಇಂಜಿನಿಯರಿಂಗ್ ಕಾಲೇಜಿನ ಸಬ್ಜೆಕ್ಟ್ಸ್ ಕೂಡ ಇದರಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.